ಕೂರನಿಗೆ ಏನು ನೋಡಿ, ಅವತ್ತು ನಮ್ಮ ಇವಳ ಅಮ್ಮನ ನಾವು ಫಾಲೋ ಮಾಡ್ತಾ ಇದ್ದೆ. 1 ವಾರದ ಹಿಂದೆ ನಾನು ಎತ್ತಾ ಇದ್ದೆ, ಈಗ ನಂಗಾಗುದಿಲ್ಲ ಅವಳನ್ನ ಎತ್ತಲಿಕ್ಕೆ. ಮಳೆ ಬಂತು. ಹಾಯ್, ಎಂತ ಮಾಡುದು ಮಳೆಗೆ? ಏನು ಅಡ್ಡ ಬಿದ್ದಾಯಿತು. ಗೌರಿ ಅವಳು ಕೂಡ ಕರು ಹಾಕಿದ್ದು, ಸ್ವಲ್ಪ ಕಾಂಪ್ಲಿಕೇಟೆಡೇ ಇತ್ತು. ನಾನು ಮತ್ತೆ ಪುಚ್ಚಕ್ಕ ಇಬ್ಬರು ಸೇರಿ ಎಳ್ದದಾಯ್ತಾ, ದೊಡ್ಡ ಕರು. ಈಗಳಿ ಇಲ್ಲಿ ಬಜವೆಲ್ಲ ಅಕ್ಕ ತಗೊಂಡು ಕರು, ಕಪ್ಪು ಕರು. ಅಣ್ಣ ಅಣ್ಣ ಅವಳಿಗೆ ತಮ್ಮ ಬಂದ್ಯಾ? ಬೈತೀಯ? ಇದು ಬೆಸ್ಟ್. ಒಣಗ್ತಾ ಬಂದಿದೆ ಮೈ ಎಲ್ಲ ಸಾಧಾರಣ. ಅಮ್ಮ ರೆಸ್ಟ್ ಮಾಡಿ. ನಾಗರ ಪಂಚಮಿ ಅಂದರೆ ನಾನು ವ್ಲಾಗ್ ನೋಡ್ತಿದ್ದಿಲ್ಲ ಈ ದಿವಸ, ಅದಕ್ಕೆ ನಾವು ಅರಶಿನದ ಎಲೆ ಇಟ್ಟು ಮಾಡ್ತಾ ಇದ್ದೇವೆ. ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲ್ನ ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲ್ನ ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬೋದು. ಆಗಸ್ಟ್ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಆಗಸ್ಟ್ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಸ್ವೀಟಿ ಗೌಡ ಇವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಸೊಣ್ಣಿ ಹೊರಗೆ ಬಂದಿದ್ದಾಳೆ. ಸೊಣ್ಣಿ ಟಿಂಕಿ ಕುರಂತ್ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಆಗ್ತಾ ಉಂಟು. ಇಲ್ಲಿ ಅಮ್ಮ ಫೋಟೋ ಉಂಟು. ಇದು ರಾಮಪತ್ರೆ ಹೊಡಿತಿದ್ರು. ಇವಳಮ್ಮ ಕೂರನಿಗೆ ಏನು ನೋಡಿ, ಅವತ್ತು ನಮ್ಮ ಇವಳ ಅಮ್ಮನ ನಾವು ಫಾಲೋ ಮಾಡ್ತಾ ಇದ್ದ. ಅವಳು ಹೋಗುವಾಗ ಬರುವಾಗಿಲ್ಲ, ಇವಳನ್ನು ಹೊರಗೆ ಕರ್ಕೊಂಡು ಬಂದದ್ದು. ಸ್ವಲ್ಪ ಹೊರಗಿದ್ದು ವೆದರ್ ಸಿಗಲಿ ಹೇಗೆ ಮಾಡ್ತಾಳೆ ಅಂತ. ಅಪ್ಪ ಅವರ ಕುಣ್ಯ ನೋಡುದು. ಅಪ್ಪ ಹೇಳಿದ್ದು ಕೂರ ಈಗ ಯಾರಾದ್ರೂ ಬಂದ್ರೆ ಓಡಿಸಿ ಅನ್ನೋ, ಅಂದ್ರೆ ಮನೆಗೆ ಬಂದ್ರೆ ಕರುವನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾನೆ ಅಂತ. ಟಿಂಕಿ ಇಲ್ಲಿ ಬಂದು ಟಿಂಕಿಗೆ ಜೋರ್ ಮಾಡ್ತಿದ್ದಾನೆ. ಹೌದು, ಕುഞ്ഞി ಇವರು ವರ್ಕ್ ಮಾಡ್ತಾ ಇದ್ದಾರೆ. ಬಾಳೆಗೊನೆಗೆ ಮುಂಡು ಕೊಡುದು. 1 ವಾರದ ಹಿಂದೆ ನಾನು ಎತ್ತಾ ಇದ್ದೆ, ಈಗ ನಂಗಾಗುದಿಲ್ಲ ಅವಳನ್ನ ಎತ್ತಲಿಕ್ಕೆ. ಮಳೆ ಬಂತು. ಅಪ್ಪಯ್ಯ ಆಗ್ಲು ದಕ್ಲೆ ಚಿಕ್ಕವಳು ಅಂತ ಹೇಳುದು. ಅವಳು ಚಿಕ್ಕವಳಿಂದ ಆದ್ರಿಂದ ಅವಳದು ಡೆಲಿವರಿ ಸುಲಭ ಆಯ್ತು. ಕುഞ്ഞು ಎತ್ಕೊಂಡು ಹೋಗುದು ಕೊಳಿಕೂರ, ಅವಳನ್ನು ತಗೊಂಡು ಹೋದ್ಯಾ ಅಂತ ಕೇಳುದು. ಇಲ್ಲಿ ನೋಡು ಮುಚ್ಚ, ಮಳೆ ಕಡಿಮೆ ಆದ್ಮೇಲೆ ಬರ್ತಾಳೆ ಅವಳು, ಆಯ್ತಾ? ನಿಂದೆ ಫ್ರೆಂಡ್, ಸೇಮ್ ಕಲರ್ ನಿಂದೆ. ಅವಳನ್ನ ಸ್ನಾನ ಮಾಡಿಸಿ ಸಾಯ್ತು, ಕುಡಿಲಿಕ್ಕೆ ತಿನ್ಲಿಕ್ಕೆ ಮಧ್ಯೆ ಎಲ್ಲ ಕೊಟ್ಟಾಯ್ತು. ಅವಳು ಕಟ್ಲಿಗೆ ಆಗುವಾಗ ಹಾಗೆ ತುಂಬಾ ಆಕ್ಟಿವ್, ಓಡುದೆ. ಅಜ್ಜಿಯನ್ನು 1-2 ಸಲ ಹೇಳಿಸಿದಾಳೆ ಇವತ್ತು. ಮಂಗುನ್ ನಂಗೆ ಅಜ್ಜಿ ಅಂತ ಹೇಳಿಕ್ಕೆ ಇಷ್ಟ ಇಲ್ಲ, ಆದ್ರೆ ಅವಳಿಗೆ ಅಜ್ಜಿ ಅಲ್ಲ. ಮಂಗು ನಮ್ದು ಯಂಗೆಸ್ಟ್. ಅದಕ್ಕೆ ಅದು ಸ್ಪ್ರೇ ಮಾಡುದು, ಹುಳ ಕೂರ್ಬಾರ್ದು ಎಂತ ಕೂರ್ಬಾರ್ದು ಅಂತ. ಮಂಗೆ ಊರಲ್ಲಿ ಮಳೆ ಇಲ್ಲ ಅಂತೆ, ನನ್ನ ಅಕ್ಕ ಹೇಳುದು ಇಲ್ಲಿ ಮಳೆ ನಿಲ್ಲುವುದಿಲ್ಲ ಅಂತ. ಹಾಯ್, ಎಂತ ಮಾಡುದು ಮಳೆಗೆ? ಏನು ಅಡ್ಡ ಬಿದ್ದಾಯಿತು. ಶಂಭು ಮತ್ತೆ ನಂದಿ ಇವರಿಬ್ರು ಕ್ವಿನ್ಸ್. ಇನ್ನೊಬ್ರು ನೋಡು, ಕಾರಿನ ಹಿಂದೆ ಇರ್ತದಲ್ಲ ಒಂದು ಫೋಟೋ ಎಲ್ಲ ಮುಂಚೆ ಇರ್ತಿತ್ತು, ನಾಯಿ ಬೇಕಿದ್ದು ನೋಡಲ್ಲಿ. ಇವ ಇಲ್ಲಿದ್ದಾನೆ ಕುഞ്ഞು.
ಪಡಿ ಎಂತ ಮಾಡುದು, ಮಳೆ ನೋಡುದು. ಪಡಿಕೂ ಅವನದು ಬಾಳೆಗೊನೆಗೆ ರಕ್ಷಣೆ ಕೊಡ್ತಾ ಇದ್ದಾನೆ. ಇವರು ಬಾಳೆಗೊನೆ ಕಟ್ಟು ಮಾಡಿದ್ದಾರೆ ಇವತ್ತು. ಏನು ಮಾಡುದು ಪಡಿ? ಹುಳ್ಳಿಗೆ ಬತ್ತಿ. ಆದಿತ್ಯವಾರ ನಮ್ಮ ಮುದ್ದು ಗೌರಿ ಕರು ಹಾಕಿದ್ಲು. ಈ ಸಲ ನಾವು ಊಟ ಮಾಡಿ ಆಗುವಾಗಲೇ ಕರೀತಾ ಇದ್ಲು ಮಂಗಳ ಗೌರಿ. ಅವಳು ಕೂಡ ಕರು ಹಾಕಿದ್ಲು. ಸ್ವಲ್ಪ ಕಾಂಪ್ಲಿಕೇಟೆಡೇ ಇತ್ತು. ನಾನು ಮತ್ತೆ ಪುಚ್ಚಕ್ಕ ಇಬ್ಬರು ಸೇರಿ ಎಳ್ದದಾಯ್ತಾ, ದೊಡ್ಡ ಕರು. ಹಾಗಾಗಿ ಅವಳಿಗೆ ಈಸಿಯಾಗಿ ಬರಲಿಕ್ಕೆ ಆಗಲಿಲ್ಲ. ಆ ಕರುವಿಗೆ ಗಂಡು ಕರು ಹಾಕಿದ್ದಾಳೆ ಆಯಿತಾ. ಸ್ವಲ್ಪ ಈಗ ನೆಗ್ತಾ ಇದ್ದಾಳೆ. ನಮಗೆ ಅಂದ್ಕೊಂಡಿರಲಿಲ್ಲ, ನನಗೆ ಬೆಳಿಗ್ಗೆ ಅನಿಸಿತೊಮ್ಮೆ ಕರು ಹಾಕ್ಬೋದು ಅಂತ. ಈಗ ಉಸಿರಾಟ ಎಲ್ಲ ಆಗ್ತಾನೆ ಇರಲಿಲ್ಲ ಅವಳಿಗೆ ಮಾಡಲಿಕ್ಕೆ. ಹಾಗೆ ನಾನು ಮತ್ತೆ ಪುಚ್ಚಕ್ಕಿಬ್ರು ಸೇರಿ ಕೈ ಹಿಡ್ದು ಎಳ್ದದ್ದು. ನಾನು ಲಾಸ್ಟ್ ಟೈಮು ಮುದ್ದು ಗೌರಿ ಹುಟ್ಟುವಾಗ ನಾನು ಒಬ್ಬಳೇ ಎಳ್ದದ್ದು, ಅಷ್ಟು ಕಷ್ಟ ಆಗಿರಲಿಲ್ಲ. ಇದು ದೊಡ್ಡ ಕರು, ಹಾಗೆ ಎಳೆದು ಹೊರಗೆ ತೆಗ್ದಾಯಿತು. ಈಗ ಅಮ್ಮನಿಗೆ ಕುಡಿಲಿಕ್ಕೆಲ್ಲ ಕೊಟ್ವಿ. ಅವಳು ನೆಕ್ಕಿ ಅದು ಎದ್ದು ಹಾಲು ಕುಡಿಬೇಕು. ನಮ್ಮ ಸಣ್ಣ ಗೌರಿಗೆ ಒಬ್ಬ ತಮ್ಮ ಬಂದಿದ್ದಾನೆ. ಅವಳು ಕ್ಯೂಟಾಗಿ ನೋಡ್ತಾ ಇದ್ದಾಳೆ, ಎಂತ ಹೊಸತ್ತೆಂತ ಅಂತ. ಒಂದು ಸ್ವಲ್ಪ ಸಮಯದಲ್ಲಿ ಅವರಿಬ್ಬರು ಆಟ ಆಡಲಿಕ್ಕೆ ಸಹ ಶುರು ಮಾಡ್ಬೋದು. ಹಾಗೆ ಬನ್ನಿ ಕಳಿ ಸ್ವರ್ಣ ಗೌರಿ. ಸ್ವರ್ಣ, ಶರಣಿಗೊಂದು ತಮ್ಮ ಬಂದಿದ್ದಾನೆ. ಈಗಳಿ ಇಲ್ಲಿ ಬಜವೆಲ್ಲ ಅಕ್ಕ ತಗೊಂಡು ಬಂದು ಹಾಕಿದ್ಲು. ಅಕ್ಕ ಇದ್ದದ್ರಿಂದ ಎಳ್ದ್ವಿ ಆಯಿತಾ. ಇವರಿಗೆ ಗಣ್ಣಿಗೆ ಕೈ ಕಾಲಾಡೋದಿಲ್ಲ. ದೊಡ್ಡ ಕರು ಗುಂಜುಬ ನೋಡಿ, ಬ್ಲ್ಯಾಕ್ ಕಲರ್. ಇದು ಅಮ್ಮನಾಗೆ ತಿಕ್ಕಿಲ್ಲ, ಸ್ವಲ್ಪ ಒಂದು ಬಿಳಿ ಆದರೂ ಇರಬೇಕಿತ್ತಲ್ಲ. ಮೋಸ್ಟ್ಲಿ ಜರ್ಸಿ ಅಂತ. ಅವಳು ಕರಿಯುವುದು. ಇವರು ನೀರು ಸಪ್ಲೈ ಮಾಡ್ತಾ ಇದ್ದಾರೆ. ಇವ ಇದ್ದಾನಲ್ಲ, ಅವಳಷ್ಟು ದೊಡ್ಡ ಇದ್ದಾನೆ. ಇವಳು 7 ದಿವಸದ ಕರು ಅಲ್ಲ, ಇವಳಷ್ಟು ದೊಡ್ಡ ಇದ್ದಾನೆ. ಇವಳಿಗಿಂತ ಸಹ ಒಂದು ಸ್ವಲ್ಪ ದೊಡ್ಡ ಇದ್ದಾನೆ. ಹಾಗೆ ಅವಳಿಗೆ ಸ್ವಲ್ಪ ಕಷ್ಟ ಆಯಿತು ಕರು ಹಾಕಲಿಕ್ಕೆ. ಮೋಸ್ಟ್ಲಿ ಬ್ಲ್ಯಾಕೇ ಆಗೋದು. ಇದು ಕರು ಕಪ್ಪು ಕರು. ಅಣ್ಣ ಅಣ್ಣ ಅವಳಿಗೆ ತಮ್ಮ, ನಮ್ಮ ಸ್ವರ್ಣಿಗೆ ದೊಡ್ಡ ಅಮ್ಮನಿಗೆ ತಮ್ಮನೆ ಅಲ್ಲ, ಮಂಗಳಗೌರಿಗೆ ಚಿಕ್ಕ ಗೌರಿ. ಅಯ್ಯೋ 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 ಪಾಣಿ. ಅದು ಬಕೆಟ್ ಹತ್ತಿರ ಇದೆ. ಬಿಸಿ ಬಿಸಿ ನೀರು, ನಾವು ಬೂಸದ ನೀರು 2 ಬಕೆಟ್ ಕೊಟ್ಟೆವು. ಈಗ ಇದು 3ನೇ ಬಕೆಟ್. ಇಲ್ಲ ಅವಳಿಗೆ ಗೊತ್ತಾಗ್ತದೆ, ಜಾಗ್ರತೆ ಮಾಡ್ತಾರೆ ಅವರು ತಿರುಗುವಾಗ ಹೇಳುವಾಗ ಎಲ್ಲ. ಇದು ಡಿಂಗ ನೋಡಿ, ಡಿಂಗ ಇಲ್ಲಿ ಬಂದು ಮುಚ್ಚೆ ಮಾಡ್ತಾ ಇದ್ದಾನೆ. ಇವಳಿಗೆ ಹೆದರಿಕೆ ಆಗಿದೆ ಅಮ್ಮನಿಗೆ ಎಂತಾಗಿದೆ ಅಂತ ಹೇಳಿ. ಇವಳು ಈಗ ಆರಾಮದಲ್ಲಿ ಕೂತ್ಲು. ಅವಳು ಇನ್ನೂ ಕೂಡ ನೆಗ್ತಾ ಇದ್ದಾಳೆ, ಅವಳಿಗೆ ಕುಡಿತಾ ಇದ್ದಾಳೆ. ನನಗೆ ಎತ್ತಲಿಕ್ಕೆ ಆಗಲಿಕ್ಕಿಲ್ಲ, ಭಾರ ಉಂಟು ಕಾರು. ನಾನು ಅವಳನ್ನಾದರೂ ಎತ್ತಿ ಎತ್ತಿ ನಿಲ್ಲಿಸ್ತಾ ಇದ್ದೆ ಹಾಲು ಕುಡಿಲಿಕ್ಕೆ. ಇದು ಭಾರ ಉಂಟು. ತೂನಿ ಬಂದಿದ್ದಾಳೆ ನೋಡಿ, ಸಣ್ಣಕ್ಕಿ ಬಂದಿದ್ದಾಳೆ, ನಮ್ಮ ದೀಪಿ. ಅಲ್ಲಿ ಶಂಭು ಇದ್ದಾನೆ, ಡಿಂಗ ಇದ್ದಾನೆ. ಹೊರಗಡೆಯಲ್ಲಿ ಕೂರ ನೋಡಿ, ಕೂರ ಕೂಡ ಇದ್ದಾನೆ. ನಾವೆಲ್ಲರೂ ಹಟ್ಟಿಯಲ್ಲಿ ಇರುವಾಗ ಅದಕ್ಕೆ ಏನೋ ಇಲ್ಲಿ ಆಗ್ತಾ ಉಂಟು ಅಂತ ಗೊತ್ತಾಗಿದೆ, ಅದಕ್ಕೆ ಬಂದಿದೆ. ನೋಡಿ ಸಣ್ಣಕ್ಕಿ ಓಡಿದ್ಲು. ಇವ ಹೇಳ್ಬೇಕಷ್ಟೇ ಇನ್ನು. ಬಂದ್ಯಾ ಬೈತೀಯ? ಓಡು. ಬೈತ ತುಂಬ ಪುಡಿದೆ ಅವಳನ್ನ. ಯಾವ ಉದಾಸೀನ ತಗೋ. ತುಂಬ ಪುಡಿದೆ ಅವಳೆ ಉಂಡೆ ಯಾಸು. ಬಿಟ್ರೆ ಕೆಳಗಿರ್ತಾನೆ ಈಗ. ಆಯ್ತು ಬಿಡು, ನಾನು ಇದರಲ್ಲಿ ಕುಡಿಸ್ತೇನೆ. ಇದರಲ್ಲಿ ಬಿಡು ಬಿಡು. ಮಲ್ದಿ ಈಯಾಗಿ ಭಾರಿ ಚಕ್ಕೊಡು. ಹೆಚ್ಚು ದುಡ್ಡು ಗೊತ್ತಾ ಗಟ್ರವ್ರಿ. ಕೈ ಕೈ ಮಂಜೆ ಐತ್ರಿ.
ಅದೇ ಕೊಯ್ಲನವರೆಲ್ಲ ಇದೇ ಥರದಲ್ಲಿ ಗುಡಿಸೋದು. ಕೊಯ್ಲನವರು ಅವಳು ಹೂ ಮಾಡ್ದ ಅಮ್ಮ ಅಲ್ಲ. ಈಗ ನೋಡಿ ಇವಳ ಹತ್ರ ಬಂದು ಇವ ನಿಲ್ಲುದು ಅಂತ. ನಾವು ನಮ್ಮನ ಹತ್ರನೇ ಕಟ್ಟಿದ್ದೇನೆ, ಹಾಲು ಕುಡಿಲಿಕ್ಕೆ ಎಲ್ಲ ಸಿಗ್ಲಿ ಬಳ್ಳಿ ಅಂತ. ಹಾಲೆಲ್ಲ ಕುಡ್ದು ಈಗ ಒಣಗ್ತಾ ಬಂದಿದೆ ಮೈ ಎಲ್ಲ ಸಾಧಾರಣ. ಅಮ್ಮ ರೆಸ್ಟ್ ಮಾಡ್ತಾ ಇದ್ದಾಳೆ. ಇವರು ದನ ಕರು ಹಾಕಿ ದಿವಸ ಕರಿತಾ ಇರ್ತಾರೆ. ಏನು ಶ್ವರಿಣಿ, ನೀ ಸ್ವಲ್ಪ ಅಭ್ಯಾಸ ಆಗ್ಬೇಕಷ್ಟೇ ನನ್ನ ಸ್ವರ ಎಲ್ಲ. ಅಲ್ಲನಾ ಎಂತ ಹೆಸರು ಹಿಡ್ದು ಇವನಿಗೆ ಅಂತ ಗೊತ್ತಿಲ್ಲ. ಕರು ಹುಷಾರಿದ್ದಾನೆ, ಹಾಲು ಕುಡ್ದೆಲ್ಲ ಆಯ್ತು, ಈಗ ನಿಂತಿದ್ದಾನೆ. ಅವನ ಅಮ್ಮ ಒಂದು ಕರಿತಾಳೆ, ಅವಳು ಕರಿಯುವುದು ನೋಡಿ ಇವಳು ಕರಿಯುವುದು. ಮೊನ್ನೆ ಕರು ಹಾಕಿದವಳು. ಹಾಗೆ ಇನ್ನು ನನಗೆ ತುಂಬ ಬ್ಯುಸಿ ಇರ್ತೇನೆ. ಇವತ್ತು ಅಕ್ಕ ಇದ್ದು ಹಾಗೆ ಸ್ವಲ್ಪ ಸುಲಭ ಆಯಿತು. ಕಸ ಬೀಳ್ಬೇಕಷ್ಟೇ, ದನದ್ದು ಕಸ ಬೀಳಲಿಕ್ಕೆ ಅಟ್ಲೀಸ್ಟ್ 4 ಗಂಟೆ ಆದರೂ ಟೈಮ್ ತಗೊಳ್ತದೆ. ಲಾಸ್ಟ್ ಟೈಮ್ ಇವಳು 2 ಗಂಟೆ ಕರು ಹಾಕಿದ್ದು, 5:15 5:45ಕ್ಕೆ ಕಸ ಹಾಕಿದ್ದು. ಹಾಗೆ ಕಸ ಹಾಕಲಿಕ್ಕೆ ಸೊಪ್ಪೆಲ್ಲ ಹಾಕಿದ್ದೇನೆ. ಅದೊಂದು ನಮ್ಮ ಸೈಡ್ ನಾವು ಮಾಮೂಲಿಗೆ ಒಂದು ಸೊಪ್ಪು ಕೊಡ್ತೇವೆ, ಅದಕ್ಕೆ ಪಾಜೆ ಸೊಪ್ಪು ಅಂತ ಹೇಳ್ತೇವೆ ತುಳುವಲ್ಲಿ, ಮತ್ತು ಕನ್ನಡದಲ್ಲಿ ಎಂತ ಹೆಸರು ಅಂತ ಗೊತ್ತಿಲ್ಲ. ಅದನ್ನು ಹಾಕಿದರೆ ಬೇಗ ಕಸ ಬೀಳ್ತದೆ ಅಂತ. ಅಟ್ಲೀಸ್ಟ್ 4 ಗಂಟೆ ಆದರೂ ಟೈಮ್ ತಗೊಳ್ತದೆ. ಮತ್ತು ಇನ್ನು ಕೆಲವರು ಬೆಲ್ಲ ಕೊಡ್ತಾರಂತೆ, ಮತ್ತು ಕಬ್ಬಿದು ಎಲೆ ಕೊಡ್ತಾರಂತೆ. ಹಾಗೆಲ್ಲ ನಮ್ಮಲ್ಲಿ ಅಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಆ ಸೊಪ್ಪು ಹಾಕಿದರೆ ಕಡಿಮೆ ಆಗ್ತದೆ. ಮುಂಚೆಂದು ಕೂಡ ಹಾಗೇನೆ. ಇವತ್ತು ಅಕ್ಕ ಇದ್ದಾಳಲ್ಲ, ಹಾಗೆ ನನಗೆ ಮತ್ತು ಇವರಿಗೆ ಈಗ ಒಂದು ಕಡೆ ಹೋಗಿ ಬರಲಿಕ್ಕೆ ಉಂಟು, ಸುಬ್ರಹ್ಮಣ್ಯ ತನಕ. ಮತ್ತು ಬರುವಾಗ ಪಿಜ್ಜಾ ತೊಗೊಂಡು ಬರುವ ಅಂತ ಅಕ್ಕ ಕೂಡ ಇದ್ದಾಳಲ್ಲ, ಹಾಗೆ ಅಲ್ಲಿ ಒಂದು ಕಡೆ ಮಾಡಿಕೊಡ್ತಾರೆ. ಅಂದರೆ ಡಾಮಿನೋಸ್ ಅಂಥದ್ದೆಲ್ಲ ಅಲ್ಲ, ಹೀಗೆ ನಾರ್ಮಲಾಗಿ ಒಂದು ಕಡೆ ಮಾಡಿಕೊಡ್ತಾರೆ. ಮತ್ತು ನನ್ನ ಫ್ರೆಂಡ್ ಒಂದು ನನಗೆ ಪಾರ್ಸೆಲ್ ಕಳಿಸಿದಾಳೆ, ಅದನ್ನು ತಗೊಳ್ಳಿಕ್ಕೆ ಹೋಗ್ತಿರೋದು. ಅವಳಿಗೋಸ್ಕರ ಹೋಗ್ತಿರೋದು, ಇಲ್ಲಾಂದರೆ ನಾನು ಹೋಗ್ತಿರ್ಲಿಲ್ಲ. ಮತ್ತು ಅಕ್ಕ ಇದ್ದಾಳಲ್ಲ, ಹಾಗೆ ಒಂದು ಧೈರ್ಯದಲ್ಲಿ ಹೋಗೋದು. ಈಗ ಸಾಧಾರಣದ ದನದ ಕೆಲಸ ಎಲ್ಲ ಆಗಿದೆ. ಅವಳಿನ್ನು ಕಸ ಹಾಕಲಿಕ್ಕೆ ಅಷ್ಟೇ ಬಾಕಿ ಇರೋದು, ತಿನ್ನಲಿಕ್ಕೆ ಎಲ್ಲ ಸಹ ರೆಡಿ ಉಂಟು. ಹಾಗೆ ಅಂದರೆ ನನಗೆ ಹೆದರಿಕೆ ಆಗ್ತಾ ಇತ್ತು, ರಾತ್ರಿ ಹಾಕ್ತಾಳ ಕರು ಹೇಗೆ ಅಂತ. ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದೆಲ್ಲ, ಪುಚ್ಚಕ್ಕ ಬಂದಿಲ್ಲ ಅಂತೇಳಿ ಖುಷಿಯಲ್ಲಿ ಕರು ಹಾಕಲೂಬಹುದು ಅಂತ. ಹಾಕಿ ಕೂಡ ಆಯಿತು. ಇನ್ನೂ ಆರಾಮ ಅಂದರೆ ಒಂದು 10 ದಿವಸ ಸ್ವಲ್ಪ ಕಷ್ಟ ಅಡ್ಜಸ್ಟ್ ಆಗಲಿಕ್ಕೆ. ಮತ್ತು ಇಬ್ಬರದ್ದು ಹಾಲು ಕರಲಿಕ್ಕೆ ಕೊಡಲಿಕ್ಕೆ ಶುರು ಆದಮೇಲೆ ಮತ್ತೆ ಅಡ್ಜಸ್ಟ್ ಆಗ್ತಾ ಹೋಗ್ತದೆ. ಸುಮಾರು ಮಾತಾಡಿದ್ನ ಅಂತ. ನಾನು ಮತ್ತು ಇವರು ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಹಾಗೆ ಸ್ವಲ್ಪ ಮಳೆ ಬರ್ತಿತ್ತು, ಇವರು ಕೋಟ್ ಹಾಕೊಂಡ್ರೆ. ಈಗ ಮಳೆ ಬಿಟ್ಟಿದೆ, ನಾನು ಡಿಕ್ಕಿಯಲ್ಲಿ ಉಂಟು. ಸೀದಾ ಹೋಗಿ ಬೇಗ ಬರಬೇಕು, ದನ ಕಾಯ್ತಾ ಉಂಟಲ್ಲ. ಅಕ್ಕ ನೋಡಿ, ನಾಗರ ಪಂಚಮಿ ಅಂದರೆ ನನ್ನ ವ್ಲಾಗ್ ನೋಡ್ತಿದ್ದಿಲ್ಲ ಈ ದಿವಸ. ಅದಕ್ಕೆ ನಾವು ಅರಶಿನದ ಎಲೆದು ಹಿಟ್ಟು ಮಾಡ್ತಾ ಇದ್ದೇವೆ. ಅಕ್ಕ ಎಲ್ಲ ರೆಡಿ ಮಾಡಿದ್ದು. ಹಾಗೆ ಇದು ಹೂರಣ, ಇದು ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟನ್ನು ಈ ಎಲೆ ಮೇಲೆ ಹರಡಿಸಿ, ತೆಳುವಾಗಿ ಹರಡಿಸಿ, ಅದರ ಮೇಲೆ ಇದನ್ನು ಹೂರಣವನ್ನು ಇಡಬೇಕು. ಆಮೇಲೆ ಅದನ್ನು ಮುಚ್ಚುವಂಥದ್ದು. ಮುಚ್ಚಿ ಆಮೇಲೆ ಇದನ್ನು ಇದರಲ್ಲಿ ಹೀಗೆ ಬೇಯಿಸೋದು. ನಾವು ಹೇಗೆ ಕೊಟ್ಟಿಗೆಲ್ಲ ಬೇಯಿಸ್ತೇವಲ್ಲ ಅದೇ ಥರ. ಹಾಗೆ